ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೇಗ ಆಗೋ ಥರ ಒಂದು ಪಾಟ್ ರೆಸಿಪಿ ಥರ ತೋರಿಸ್ತಾ ಇದ್ದೀನಿ. ಫಸ್ಟು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸುದಾ ಹಾಕ್ಕೊಂಡು ಅದ್ರ ಜೊತೆಗೇ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ನೆಕ್ಸ್ಟು ಫ್ರೈ ಆದಮೇಲೆ ಒಂದು ಇಡಿ ಆಗೋಷ್ಟು ನಾನಿಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಒಂದು ಇಡಿ ಆಗೋಷ್ಟು ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಆವಾಗವಾಗ ಕಡಲೆ ಬೀಜ ಬೆಂದಿರೋದು ಸಿಕ್ತಿದ್ರೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಕಡಲೆ ಬೀಜ ಕೆಂಪಗಾಗೋ ಥರ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದಮೇಲೆ ಇದರಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡಿಕೊಂಡು ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗುತ್ತೆ. ಅದು ಈರುಳ್ಳಿ ಕಲರ್ ಚೇಂಜ್ ಆಯಿತು ಅಂತ ಗೊತ್ತಾಗ್ತಿದ್ದಂಗೆ ಒಂದು 2 ಟೊಮೊಟೊನ ಸಣ್ಣದಾಗಿ ಕಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಾಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ಅದು ಹಾಕೋ ಗಂಟನೂ ಸ್ವಲ್ಪ ಹಾಗೆ ಫ್ರೈ ಮಾಡೋಕ್ಕೆ ಬಿಡ್ತೀನಿ. ನೆಕ್ಸ್ಟು ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ತಿರ್ಗಾ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೆಕ್ಸ್ಟು ನಿಮಗೆ ಮನೇಲಿ ಯಾವ ತರಕಾರಿ ಇದೆ ಅದನ್ನೆಲ್ಲನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನಿಸು, ಬೇಬಿಕಾರ್ನು ಮತ್ತು ಗೆಡ್ಡೆಕೋಸು ಇಷ್ಟಿತ್ತು, ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆ ಜೊತೆಗೆ ಚೆನ್ನಾಗಿ ಒಂದು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗಲೇ ನಮಗೆ ಎಷ್ಟು ಸಾಲ್ಟು ಅವಶ್ಯಕತೆ ಐತೆ ಅಷ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹಾಗೆ ಬೇಯಿಸೋಕೆ ಹಾಕಿದ್ದೀನಿ. ಇನ್ನೇನು ಬೆಂದೈತೆ ಅಂತ ಅಂದಮೇಲೆ ನೆಕ್ಸ್ಟು ನಾನಿಲ್ಲಿ ಬೇಳೆ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬಿಸಿಬೇಳೆಬಾತ್ ಪೌಡರು ಸುದಾ ಯೂಸ್ ಮಾಡ್ಬೋದು. ಅದೊಂಥರ ಬೇಳೆ 1 ಪಾಟ್ ಬಿಸಿಬೇಳೆಬಾತ್ ರೆಸಿಪಿ ಥರ ಇರುತ್ತೆ. ನಾನಿಲ್ಲಿ ಕಿಚಡಿ ಮಾಡ್ತಾ ಇರೋದ್ರಿಂದ ನಾನು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪೌಡರ್ ಹಾಕಿ ಒಂದು ಸಲ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಬೇರೆ ಥರ ಟೇಸ್ಟ್ ಥರ ಇರುತ್ತೆ. ನೆಕ್ಸ್ಟ್ ನಾನು ಒಂದು ಅರ್ಧ ಗಂಟೆಗೆ 1 ಲೋಟ ಅಕ್ಕಿ ಮತ್ತು 1 ಲೋಟ ಬೇಳೆ ಎರಡೂ ಹಾಕಿದ್ದೆ. ಅದನ್ನು ನೆನೆಸಿಟ್ಟಿದ್ದನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ಕಿಚಡಿ ರೆಸಿಪಿಗೆ ಸ್ವಲ್ಪ ಆದಷ್ಟು ಜಾಸ್ತಿ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ. ಏಕೆಂದರೆ ಚೆನ್ನಾಗಿ ಬೆಂದು ಹೋಗ್ಬಿಟ್ಟಿರಬೇಕು, ಆವಾಗಲೇ ಕಿಚಡಿ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೆಕ್ಸ್ಟು ಇದು ನೀರು ಹಾಕಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಬೇಕು. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಹಾಗೆ ಸ್ವಲ್ಪ ಇಟ್ಟಾದಮೇಲೆ ಇಲ್ಲಿ ನಾನು ಒಂದು ಗೋಲಿ ಗಾತ್ರದಷ್ಟು ನಿಂಬೆಹಣ್ಣು ನೆನೆಸಿಟ್ಟು ಹುಳಿ ತೆಗೆದಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿದ್ದರೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಒಂದು ಸಲ ಟ್ರೈ ಮಾಡಿ. ಆಮೇಲೆ ಇದು ಹೆಲ್ತ್ಗೂ ಸುದಾ ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಅದೆಲ್ಲ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 3 ವಿಷಲ್ ಬರ್ಸ್ಕೊತೀನಿ. 3 ವಿಷಲ್ ಆದಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ಬೆಂದೋಗ್ಬಿಟ್ಟಿದೆ ಎಲ್ಲ, ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿ. ತರಕಾರಿ ಎಲ್ಲ ಬೆಂದು ಅನ್ನ ಬೇಳೆ ಅಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಫುಲ್ಲು ಬೆಂದೋಗ್ಬಿಟ್ಟೈತೆ. ಇಷ್ಟು ಚೆನ್ನಾಗಿದ್ರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ರುಚಿಯಾಗಿರುತ್ತಲ್ಲ, ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಇದಕ್ಕೆ ನಾನು ತುರ್ಕೊಟ್ಟಿದ್ದಂತಹ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಪಲಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಕಿಚಡಿ ಅಂದ್ರೇ ತುಪ್ಪ ಹಾಕ್ಕೊಂಡ್ರೆ ತುಪ್ಪದ ಘಮಕ್ಕೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಹಾಕ್ಕೊಂಡಿದ್ದು ಇನ್ನೊಂದು ಸಲ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ.